ಭಾರತವು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಇಂತಹ ವಿಶಾಲ ಮತ್ತು ವೈವಿಧ್ಯಮಯ ದೇಶವನ್ನು ಸುಸೂತ್ರವಾಗಿ ನಡೆಸಲು ಬಲಿಷ್ಠ ಸಂವಿಧಾನ ಮತ್ತು ಸ್ಪಷ್ಟ ಆಡಳಿತ ವ್ಯವಸ್ಥೆ ಅಗತ್ಯವಾಗಿದೆ. ಭಾರತೀಯ ಸಂವಿಧಾನವು ದೇಶದ ಆಡಳಿತ ವ್ಯವಸ್ಥೆಯನ್ನು ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗ ಎಂಬ 3 ಪ್ರಮುಖ ಅಂಗಗಳಾಗಿ ವಿಭಜನೆ ಮಾಡಿದೆ. ಈ 3 ಅಂಗಗಳು ಮೇಲ್ಪಟ್ಟ ಸಂವಿಧಾನದ ಸಂಕೇತವಾಗಿ ರಾಷ್ಟ್ರದ ಏಕತೆ ಮತ್ತು ಪ್ರತಿನಿಧಿಯಾಗಿ ರಾಷ್ಟ್ರಪತಿ ಎಂಬ ಹುದ್ದೆಯನ್ನು ಸ್ಥಾಪಿಸಲಾಗಿದೆ. ರಾಷ್ಟ್ರಪತಿ ಭಾರತ ಗಣ್ಯ ವ್ಯಕ್ತಿಯಲ್ಲದೆ ಗಣರಾಜ್ಯದ ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿದ್ದು ದೇಶದ ಮೊದಲ ನಾಗರಿಕರೆಂದು ಗೌರವಿಸಲ್ಪಡುತ್ತದೆ. ಎಲ್ಲ ಸರ್ಕಾರಿ ಕಾರ್ಯಗಳು, ಕಾನೂನು ಮತ್ತು ಆಡಳಿತಾತ್ಮಕ ಆದೇಶಗಳು ರಾಷ್ಟ್ರಪತಿಯ ಹೆಸರಿನಲ್ಲಿ ನಡೆಯುತ್ತವೆ. ಆದರೆ ಅವರು ನೀಡುವಂತಹ ಹಾಗೂ ಮಾಡುವಂತಹ ಆದೇಶಗಳು ಕೂಡ ಕಾರ್ಯಗಳು ಕೂಡ ಅಷ್ಟೇ ಪ್ರಮುಖವಾಗ್ತವೆ. ಸಂವಿಧಾನದ ಮಿತಿಯೊಳಗೆ ಹಾಗೂ ಪ್ರಧಾನಿ ಮತ್ತು ಸಚಿವ ಸಂಪುಟದ ಸಲಹೆಯಂತೆ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಹೀಗಾಗಿ ರಾಷ್ಟ್ರಪತಿಗಳ ಹುದ್ದೆ ಅಧಿಕಾರ ಸಂಕೇತವಾಗಿಯೂ ಸಂವಿಧಾನ ರಕ್ಷಣೆ ಪ್ರತೀಕವಾಗಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಭಾರತದ ರಾಷ್ಟ್ರಪತಿಗಳ ಆಯ್ಕೆಯ ವಿಧಾನ, ಅಧಿಕಾರ ಹಾಗೂ ಕರ್ತವ್ಯ, ಭದ್ರತೆ ಮತ್ತು ಸಂಬಳ ಹಾಗೂ ಅವರ ಭದ್ರತಾ ಲೋಪವಾದರೆ ಯಾವೆಲ್ಲ ಅಧಿಕಾರಗಳು ಅವರು ತೆಗೆದುಕೊಳ್ಳುತ್ತಾರೆ ಹಾಗೂ ನಿವೃತ್ತಿ ನಂತರ ಅವರಿಗಿರುವಂತಹ ಸವಲತ್ತುಗಳು ಏನೇನು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡೋ ಪ್ರಯತ್ನವನ್ನು ಮಾಡ್ತೇನೆ. ಹಾಗಿದ್ರೆ ತಡ ಮಾಡೋದು ಬೇಡ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಮೊದಲಿಗೆ ನಮಗೆ ಪ್ರಶ್ನೆ ಬರೋದು, ರಾಷ್ಟ್ರಪತಿಗಳು ಏನೇನು ಕೆಲಸ ಮಾಡ್ತಾರೆ ಅಂತ ಪ್ರಶ್ನೆ ಬಂದಾಗ, ರಾಷ್ಟ್ರಪತಿಗಳ ದಿನನಿತ್ಯ ಕಚೇರಿಯಲ್ಲಿ ಕುಳಿತು ಫೈಲ್ಗಳು ಸಹಿ ಹಾಕುವ ಕೆಲಸ ಮಾತ್ರ ಅಲ್ಲ, ಅವರು ದೇಶದ ಸಂವಿಧಾನವನ್ನು ಕಾಪಾಡುವ ಮತ್ತು ಆಡಳಿತ ಸರಿಯಾಗಿ ನಡೆಯುತ್ತೋ ಅಥವಾ ಇಲ್ಲವೋ ಎಂಬುದರ ಬಗ್ಗೆ ಗಮನವನ್ನು ಹರಿಸ್ತಾರೆ. ಒಂದು ರೀತಿ ಈ ಒಂದು ಕೆಲಸಗಳ ಬಗ್ಗೆ ನಾನು ವಿಭಾಗವನ್ನು ಮಾಡಿ ಹೇಳ್ತೇನೆ. ಸರ್ಕಾರ ರಚಿಸುವ ಕೆಲಸ. ಹೌದು, ಲೋಕಸಭೆ ಚುನಾವಣೆ ಆದ ನಂತರ ಬಹುಮತ ಪಡೆದ ಪಕ್ಷದ ನಾಯಕರನ್ನು ಪ್ರಧಾನಿಯಾಗಿ ನೇಮಿಸುತ್ತಾರೆ. ಪ್ರಧಾನಿಯ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನು ಪ್ರಮಾಣ ವಚನವನ್ನು ಮಾಡ್ತಾರೆ. ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಿದೆಯಾ ಅನ್ನೋದನ್ನು ಸಂವಿಧಾನದ ಕಣ್ಣಿನಿಂದ ಗಮನಿಸ್ತಾರೆ. ಸರ್ಕಾರ ರಾಷ್ಟ್ರಪತಿಯ ಹೆಸರಿನಲ್ಲಿ ಕೆಲಸ ಇಲ್ಲಿ ಮಾಡಬೇಕಾಗುತ್ತೆ. ಇನ್ನೂ ಕಾನೂನು ಸಂಬಂಧಿತ ಕೆಲಸಗಳನ್ನು ಸಂಸತ್ತಿನಲ್ಲಿ ಪಾಸ್ ಅಥವಾ ಪ್ರತಿಯೊಂದು ಕಾನೂನಿನ ಬಗ್ಗೆ ತಿಳಿದುಕೊಳ್ಬೇಕಾಗುತ್ತೆ. ರಾಷ್ಟ್ರಪತಿಗಳ ಒಪ್ಪಿಗೆ ಕೊಟ್ಟ ನಂತರ ಜಾರಿಯಲ್ಲಿ ಬರುತ್ತೆ. ಒಪ್ಪಿಗೆ ಕೊಡಬಹುದು, ಒಮ್ಮೆ ಮತ್ತೆ ಯೋಚನೆಗೆ ಹಿಂತಿರುಗಿಸುವ ಹಾಗೂ ತುರ್ತು ಸಂದರ್ಭದಲ್ಲಿ ಅಡ್ಮಿಷನ್, ತಾತ್ಕಾಲಿಕ ಕಾನೂನನ್ನು ಜಾರಿಗೆ ಮಾಡುವಂತಹ ಎಲ್ಲ ಅಧಿಕಾರಗಳು ರಾಷ್ಟ್ರಪತಿಗೆ ಇರುತ್ತೆ. ಅಂದರೆ ಕಾನೂನುಗಳು ಕೊನೆಗೆ ಮುದ್ರೆ ರಾಷ್ಟ್ರಪತಿಗಳ ಸಹಿಯ ಮುಖಾಂತರವೇ ಆಗುತ್ತೆ. ಇನ್ನು ಉನ್ನತ ಅಧಿಕಾರಿಗಳ ನೇಮಕ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಹೌದು, ರಾಷ್ಟ್ರಪತಿಗಳ ಪ್ರಮುಖ ಹುದ್ದೆಗಳಲ್ಲಿ ನೇಮಕ ಮಾಡುವಂತಹ ಅಧಿಕಾರಿಗಳು ರಾಷ್ಟ್ರಪತಿಗಳ ಅನುಮೋದನೆ ಮೇಲೆ ಆಗುತ್ತೆ. ರಾಜ್ಯಪಾಲರು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರು, ಭಾರತದ ಮುಖ್ಯ ಚುನಾವಣೆ ಆಯುಕ್ತರು ಹಾಗೂ ಕೇಂದ್ರ ಲೆಕ್ಕಪಾಲಕರು CAG ಅಂತ ಕರೀತಾರೆ. ಹಾಗೂ UPSC ಅಧ್ಯಕ್ಷರನ್ನು ಕೂಡ ರಾಷ್ಟ್ರಪತಿಗಳೇ ಆಯ್ಕೆಯನ್ನು ಮಾಡ್ತಾರೆ. ಇದರಿಂದ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಸಮತೋಲನ ಉಳಿದುಕೊಳ್ಳುತ್ತೆ. ಇನ್ನು ಹಣಕಾಸಿನ ಸಂಬಂಧಿತ ಕೆಲಸಗಳನ್ನು ಹಾಗೂ ಕೇಂದ್ರ ಬಜೆಟ್ ಮಂಡಿಸಲು ಮೊದಲು ಅನುಮತಿ ಕೊಡೋದು ರಾಷ್ಟ್ರಪತಿಗಳು. ಹೌದು, ಹಣಕಾಸು ಆಯೋಗ ರಚಿಸುತ್ತಾರೆ ಹಾಗೂ ತುರ್ತು ನಿಧಿಯಿಂದ ಹಣ ಬಳಕೆ ಮಾಡಲು ಅನುಮತಿಯನ್ನು ಕೊಡೋದು ರಾಷ್ಟ್ರಪತಿಗಳು. ಸರ್ಕಾರದ ಹಣವನ್ನು ಇಚ್ಛೆಯಂತೆ ಖರ್ಚು ಮಾಡಬಾರದೆಂದು ನಿಗಾ ವಹಿಸೋದು ಕೂಡ ರಾಷ್ಟ್ರಪತಿಗಳು. ನ್ಯಾಯ ಮತ್ತು ಕರುಣೆಯ ಕೆಲಸ ಹಾಗೂ ಮರಣದಂಡನೆ ಪಡೆದ ವ್ಯಕ್ತಿಗೆ ಕ್ಷಮೆ ಕೊಡುವ ಅಧಿಕಾರಗಳು ಕೂಡ ಇಲ್ಲಿ ರಾಷ್ಟ್ರಪತಿಗಳೇ ಮಾಡ್ತಾರೆ. ಶಿಕ್ಷೆ ಕಡಿತ ಹಾಗೂ ಶಿಕ್ಷೆಯ ವಿಳಂಬವನ್ನು ನಿರ್ಧಾರ ಮಾಡೋದು, ಮಾನವೀಯ ಮತ್ತು ನ್ಯಾಯ ಎರಡೂ ಸಮತೋಲನವಾಗಿ ಕಾಯ್ದುಕೊಳ್ಳುವ ಕೆಲಸವನ್ನು ರಾಷ್ಟ್ರಪತಿಗಳೇ ನಿರ್ವಹಿಸ್ತಾರೆ. ಇನ್ನು ತುರ್ತು ಪರಿಸ್ಥಿತಿಯಲ್ಲಿ ದೇಶದ ದೊಡ್ಡ ಅಪಾಯ ಅಥವಾ ಯಾವುದಾದ್ರೂ ತೊಂದರೆ ಬಂದಾಗ, ರಾಜ್ಯದಲ್ಲಿ ಸಂವಿಧಾನ ವಿಫಲವಾದಾಗ ಪ್ರೆಸಿಡೆಂಟ್ಸ್ ರೂಲ್ಸ್ ಅಂತ ಮಾಡ್ತಾರೆ. ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಗಳು ಜಾರಿಗೆ ತರ್ತಾರೆ.
ಇನ್ನು ರಕ್ಷಣಾ ಮತ್ತು ವಿದೇಶಾಂಗ ಕೆಲಸಗಳನ್ನು ನೋಡೋದಾದರೆ ಭಾರತದ ಸಶಸ್ತ್ರ ಪಡೆಗಳ ಸರ್ವೋಚ್ಚ ಮುಖ್ಯಸ್ಥ ಹಾಗೂ ಯುದ್ಧ ಮತ್ತು ಶಾಂತಿ ಒಪ್ಪಂದಗಳಿಗೆ ಅನುಮತಿ ಮತ್ತು ವಿದೇಶ ರಾಯಭಾರಿಗಳನ್ನು ಸ್ವೀಕರಿಸುವುದು, ಭಾರತದ ರಾಯಭಾರಿಗಳನ್ನು ವಿದೇಶಗಳಿಗೆ ಕಳುಹಿಸುವ ಎಲ್ಲ ಜವಾಬ್ದಾರಿಯನ್ನು ರಾಷ್ಟ್ರಪತಿಗಳು ತೆಗೆದುಕೊಂಡಿರ್ತಾರೆ. ದೇಶದ ಗೌರವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುವ ಕೆಲಸವನ್ನು ಕೂಡ ರಾಷ್ಟ್ರಪತಿಗಳು ನಿರ್ವಹಿಸ್ತಾರೆ. ಗೌರವ ಹಾಗೂ ಪ್ರಶಸ್ತಿ ನೀಡುವ ಕೆಲಸ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು. ಭಾರತ ರತ್ನ, ಪದ್ಮ ಪ್ರಶಸ್ತಿಗಳು ಹಾಗೂ ಸೇನಾ ವೀರರ ಪ್ರಶಸ್ತಿಗಳನ್ನು, ಎಲ್ಲ ಪ್ರಶಸ್ತಿಗಳನ್ನು ಆ ಒಂದು ಆಯ್ಕೆಯ ಮುಖಾಂತರ ನೀಡುವಂತಹ ಕ್ರಮವೂ ಕೂಡ ರಾಷ್ಟ್ರಪತಿಗಳೇ ಇಲ್ಲಿ ಮಾಡುತ್ತಾರೆ. ಇಷ್ಟೆಲ್ಲ ಮಾಹಿತಿ ಹೇಳಿದ ನಂತರ ಕೂಡ ನಿಮಗೆ ಒಂದು ಪ್ರಶ್ನೆ ಬರುತ್ತೆ, ರಾಷ್ಟ್ರಪತಿಗಳು ಅಂದರೆ ಯಾರು ಅಂತ. ರಾಷ್ಟ್ರಪತಿ ಭಾರತ ಗಣರಾಜ್ಯದ ಮೊದಲ ನಾಗರಿಕ. ದೇಶದ ಸೈನ್ಯ, ಸಂಸತ್ತು, ನ್ಯಾಯಾಲಯ ಎಲ್ಲವೂ ರಾಷ್ಟ್ರಪತಿಯ ಹೆಸರಿನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಆದರೆ ಒಂದು ರಹಸ್ಯ ಇದೆ, ರಾಷ್ಟ್ರಪತಿ ಒಬ್ಬರೇ ತೀರ್ಮಾನ ತೆಗೆದುಕೊಳ್ಳೋರಿಲ್ಲ. ಅವರು ಸಂವಿಧಾನದ ಮಾರ್ಗದರ್ಶನದಲ್ಲಿ ಪ್ರಧಾನಿ ಹಾಗೂ ಈಗಾಗಲೇ ಹೇಳಿದಂತೆ ಸಚಿವ ಸಂಪುಟ ಸಲಹೆಯಂತೆ ಕೆಲಸವನ್ನು ಮಾಡ್ತಾರೆ. ರಾಷ್ಟ್ರಪತಿಗಳ ಅಧಿಕಾರ ಮುಖ, ಆದರೆ ಪ್ರಧಾನಿಯವರ ಕೈಯಾಗಿರುತ್ತೆ. ರಾಷ್ಟ್ರಪತಿಗಳು ಹೇಗೆ ಆಯ್ಕೆ ಆಗ್ತಾರೆ ಅಂತ ನೋಡೋದಾದರೆ, ಒಂದು ವಿಶಿಷ್ಟ ಚುನಾವಣೆ. ಒಂದು ದಿನ ದೇಶದ ಜನರು ಯೋಚನೆ ಮಾಡಬಹುದು, ನಾವು ಯಾಕೆ ರಾಷ್ಟ್ರಪತಿಗಳಿಗೆ ಮತ ಹಾಕಲ್ಲ ಅಂತ. ನಾವು ಯಾಕೆ ಮತ ಹಾಕೋದಿಲ್ಲ ಅಂತ ನೋಡೋದಾದರೆ, ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡೋದು ಸಾಮಾನ್ಯ ಚುನಾವಣೆ ಅಲ್ಲ, ಅದು ಬುದ್ಧಿವಂತರ ಚುನಾವಣೆ ಅಥವಾ ರಾಜಕೀಯದ ಚುನಾವಣೆ ಅಂತಲೂ ಕೂಡ ಹೇಳ್ತಾರೆ. ಹಾಗಿದ್ರೆ ಮತದಾರರು ಯಾರು ಅಂತ ನೋಡೋದಾದರೆ, ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು, ಎಲ್ಲ ರಾಜ್ಯಗಳ ವಿಧಾನಸಭೆಯ ಸದಸ್ಯರು, ಇವರೆಲ್ಲರೂ ಸೇರಿ ಎಲೆಕ್ಟ್ರೋಕಲ್ ಕಾಲೇಜ್ ಮುಖಾಂತರ, ಅಂದರೆ ಚುನಾವಣೆ ಕಾಲೇಜ್ ಮುಖಾಂತರ ಪ್ರತಿ ಮತಕ್ಕೂ ತೂಕ ಇರುತ್ತೆ. ರಾಜ್ಯದ ಜನಸಂಖ್ಯೆಯ ಆಧಾರದ ಮೇಲೆ ಮತದ ಮೌಲ್ಯವನ್ನು ಬದಲಾಯಿಸುತ್ತೆ ಅಥವಾ ಮತದ ಮೌಲ್ಯವನ್ನು ತಿಳಿಬಹುದು. ಹಾಗಿದ್ರೆ ರಾಷ್ಟ್ರಪತಿಯಾಗಲು ಬೇಕಾದ ಅರ್ಹತೆಗಳು ಏನೇನು ಅಂತ ನಾವು ನೋಡೋದಾದರೆ, ಭಾರತೀಯ ನಾಗರಿಕರಾಗಿ ಇರಬೇಕು, ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು, ಲೋಕಸಭೆಯ ಸ್ಪರ್ಧಿಯಾಗಿ ಅರ್ಹರಾಗಿರಬೇಕು, ಸರ್ಕಾರದಿಂದ ಸಂಬಳ ಪಡೆಯುವ ಹುದ್ದೆ ಯಾವುದೂ ಇರಬಾರ್ದು. ಇನ್ನು ಅಧಿಕಾರಾವಧಿ, ಒಮ್ಮೆ ರಾಷ್ಟ್ರಪತಿಯಾದರೆ 5 ವರ್ಷಗಳ ಕಾಲ ಅಧಿಕಾರಾವಧಿ ಇರುತ್ತೆ. 5 ವರ್ಷಗಳ ನಂತರ ಕೂಡ ರಾಷ್ಟ್ರಪತಿ ಆಗ್ಬೋದಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಆಗ್ಬೋದು. ಪುನರ್ ಚುನಾವಣೆಯಿಂದ ಮಾತ್ರ ಸಾಧ್ಯ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು 2 ಬಾರಿ ರಾಷ್ಟ್ರಪತಿಗಳಾಗಿದ್ದರು. ಇದು ಇತಿಹಾಸದಲ್ಲಿ ಸಾಕ್ಷಿಯಾಗಿ ಉಳಿದುಕೊಂಡಿತು. ಇನ್ನು ಇವರ ಭದ್ರತಾ ಕ್ರಮವನ್ನು ನಾವು ನೋಡೋದಾದರೆ, ಪ್ರೆಸಿಡೆಂಟ್ಸ್ ಬಾಡಿಗಾರ್ಡ್ಸ್ PBG ಅಂತ ಕರೀತಾರೆ. ಭಾರತೀಯ ಅತ್ಯಂತ ಹಳೆಯ ಮತ್ತು ಶಿಸ್ತಿನ ಸೇನಾ ಘಟಕ ಅಂತ ಹೇಳಲಾಗುತ್ತೆ. 24 ಗಂಟೆ 7 ದಿನಗಳ ಕಾಲ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ವಿಶೇಷ ವಾಹನಗಳು, ವಾಯು, ಭೂಮಿ ಎಲ್ಲೆಡೆ ರಕ್ಷಣೆ ಇವರಿಗೆ ಇದ್ದೇ ಇರುತ್ತೆ. ಅಂದರೆ ಇವರು ರಸ್ತೆ ಮೇಲೆ ಹೋಗಬೇಕಾದ್ರೂ ಹಾಗೂ ಏರೋಪ್ಲೇನ್ ಹಾಗೂ ಇನ್ನಿತರ ವಾಯುಪಡೆಯ ರಕ್ಷಣೆ ಕೂಡ ನೀಡಲಾಗುತ್ತೆ. ಇನ್ನು ರಾಷ್ಟ್ರಪತಿಗಳ ಸಂಬಳ ಪ್ರಸ್ತುತ ಎಷ್ಟು ಅಂತ ನೋಡೋದಾದರೆ, ಪ್ರಸ್ತುತ ರಾಷ್ಟ್ರಪತಿಗಳಿಗೆ ಪ್ರತಿ ತಿಂಗಳು 5 ಲಕ್ಷ ಸಂಬಳ ಈಗ ಬರುತ್ತೆ. ಅದಕ್ಕೆ ಯಾವುದೇ ತೆರಿಗೆ ಇರೋದಿಲ್ಲ, ಅವಧಿಯಲ್ಲಿ ಕಡಿತಗೊಳ್ಳುವುದಿಲ್ಲ. ಇನ್ನು ಸವಲತ್ತುಗಳ ಅಷ್ಟೇ ಇವರು ಪಡಿತಾರೆ. ರಾಷ್ಟ್ರಪತಿ ಭವನ ಜಗತ್ತಿನ ಅತಿ ದೊಡ್ಡ ನಿವಾಸ ಅಂತ ಕರೀತಾರೆ. ಅಲ್ಲಿ ಇವರಿಗೆ ಇರುವ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಉಚಿತ ಪ್ರಯಾಣ, ವಿಮಾನ ಹಾಗೂ ರೈಲಿನಲ್ಲಿ ಯಾವುದೇ ಹಣವಿಲ್ಲದೆ ಉಚಿತವಾಗಿ ಪ್ರಯಾಣ ಮಾಡುವಂತಹ ಸವಲತ್ತು ಕೂಡ ಇರುತ್ತೆ. ಇನ್ನು ಮೆಡಿಕಲ್ ಟ್ರೀಟ್ಮೆಂಟ್, ವೈದ್ಯಕೀಯ ಸೇವೆ ಕೂಡ ಇವರಿಗೆ ಇರುತ್ತೆ. ಅಂತಾರಾಷ್ಟ್ರೀಯ ದೇಶಗಳಿಗೂ ಹೋಗಿ ತಮ್ಮ ಚಿಕಿತ್ಸೆಯನ್ನು ಪಡೆಯುವಂತಹ ಸವಲತ್ತು ಭಾರತ ಸರ್ಕಾರ ನೀಡಿರುತ್ತೆ. ಇನ್ನು ಸಿಬ್ಬಂದಿಗಳು, ವಾಹನಗಳು ಹಾಗೂ ಅತಿಥಿ ಸತ್ಕಾರದ ವ್ಯವಸ್ಥೆ ರಾಜ ಮರ್ಯಾದೆಯ ಥರ ಇವರಿಗೆ ನೀಡಿರುತ್ತೆ. ಇನ್ನು ಅಧಿಕಾರಾವಧಿ ನಂತರ ಇವರ ಸೇವೆಗಳು ಹಾಗೂ ಇನ್ನಿತರ ಸವಲತ್ತುಗಳು ಮುಂದುವರಿತಾವ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಮುಂದುವರಿತಾವೆ. ರಾಷ್ಟ್ರಪತಿ ಸ್ಥಾನ ಬಿಟ್ಟರೂ ಕೂಡ ಗೌರವ ಬಿಡೋದಿಲ್ಲ. ನಿವೃತ್ತಿ ನಂತರ ಸವಲತ್ತುಗಳು ಖಂಡಿತವಾಗ್ಲೂ ಇರುತ್ತೆ. 1,50,000 ಪ್ರತಿ ತಿಂಗಳು ಪಿಂಚಣಿಯನ್ನು ಪಡಿತಾರೆ. ಸರ್ಕಾರ ಕಡೆಯಿಂದ ಬಂಗಲೆ ಕೂಡ ಇವರಿಗೆ ನೀಡ್ತಾರೆ. ಇನ್ನು ಭದ್ರತೆ ಖಂಡಿತವಾಗಲೂ ಇರುತ್ತೆ.
ಇನ್ನು ವಾಹನ ಹಾಗೂ ಸಿಬ್ಬಂದಿಗಳ ಸೌಲಭ್ಯ ಕೂಡ ಖಂಡಿತವಾಗ್ಲೂ ಇರುತ್ತೆ ಹಾಗೂ ಅವರ ಕುಟುಂಬಕ್ಕೂ ಕೂಡ ಈ ಸವಲತ್ತು ಮುಂದುವರಿಯುತ್ತೆ. ಸ್ನೇಹಿತರೆ, ಒಂದು ವೇಳೆ ರಾಷ್ಟ್ರಪತಿಗಳ ಭದ್ರತೆ ತಮ್ಮ ಅಧಿಕಾರಾವಧಿಯಲ್ಲಿ ಇದ್ದಾಗ ತೊಂದರೆಯಾದರೆ ಏನಾಗುತ್ತೆ ಅಂತ ಪ್ರಶ್ನೆ ಬಂದಾಗ, ರಾಷ್ಟ್ರಪತಿಗಳ ಭದ್ರತೆಯಲ್ಲಿ ಲೋಪವಾದರೆ ಏನಾಗ್ಬೋದು ಅಂತ ನಾವು ಯೋಚನೆ ಮಾಡಬಹುದು. ರಾಷ್ಟ್ರಪತಿಗಳು ಕೇವಲ ಒಬ್ಬ ವ್ಯಕ್ತಿ ಮಾತ್ರವಲ್ಲ, ರಾಷ್ಟ್ರದ ಗೌರವ, ಸಂವಿಧಾನ ಮತ್ತು ಏಕತೆಯ ಸಂಕೇತವಾಗಿರ್ತಾರೆ. ಅದರಿಂದ ಭದ್ರತೆಯಲ್ಲಿ ಸಣ್ಣ ತಪ್ಪು ಕೂಡ ಗಂಭೀರ ವಿಷಯವಾಗುತ್ತೆ. ಭದ್ರತಾ ಲೋಪ ಕಂಡುಬಂದ ತಕ್ಷಣ ಸ್ಥಳದಲ್ಲಿ ಸಂಪೂರ್ಣವಾಗಿ ಸೀಲ್ ಮಾಡಲಾಗುತ್ತೆ. ರಾಷ್ಟ್ರಪತಿಗಳ ತಕ್ಷಣ ಸುರಕ್ಷಿತ ಸ್ಥಳಕ್ಕೆ ಅವರನ್ನು ಕರೆದೊಯ್ಯಲಾಗುತ್ತೆ. ಇನ್ನು ಪ್ರೆಸಿಡೆಂಟ್, ಬಾಡಿಗಾರ್ಡ್ಸ್, SPG ಹಾಗೂ ಇಂಟೆಲಿಜೆನ್ಸ್ ಏಜೆನ್ಸಿ ಎಲ್ಲ ಅಲರ್ಟ್ ಆಗ್ತಾರೆ. ಮೊದಲ ಗುರಿ ರಾಷ್ಟ್ರಪತಿಗಳ ಜೀವಕ್ಕೆ ಏನೂ ಆಗಬಾರ್ದು ಅನ್ನೋದು ಮೊದಲ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇನ್ನು ಭದ್ರತಾ ಲೋಪ ಆದರೆ ಸಣ್ಣ ವಿಷಯ ಅಲ್ಲ, ಪ್ರತಿಯೊಂದು ಕ್ರಮವೂ ಮುಂದುವರಿತಾ ಹೋಗುತ್ತೆ. IB ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಕರೀತಾರೆ, ಹಾಗೂ RAW ಅಗತ್ಯವಿದ್ದರೆ SPG, CRPF ಹಾಗೂ ಡೆಲ್ಲಿ ಪೊಲೀಸ್ ಇನ್ನಿತರ ಎಲ್ಲ ವಿಶೇಷ ತನಿಖೆಗಳು ನಡೆಯುತ್ತೆ. ತನಿಖೆಯಲ್ಲಿ ನೋಡುವುದು ಮುಖ್ಯವಾಗಿ ತಪ್ಪು ಯಾರಿಂದ ಆಯಿತು, ಪೂರ್ವ ಮಾಹಿತಿ ಇದ್ದಿತಾ ಅಥವಾ ಒಳಗಿನ ನಿರ್ಲಕ್ಷ್ಯವೋ ಅಥವಾ ಹೊರಗಿನ ದಾಳಿಯೋ ಎಲ್ಲವನ್ನ ಕಟ್ಟುನಿಟ್ಟಾಗಿ ಇಲ್ಲಿ ನೋಡ್ತಾರೆ. ತಪ್ಪಿತಸ್ಥರಿಗೆ ಭದ್ರತಾ ನಿರ್ಲಕ್ಷ್ಯ ತೋರಿದರೆ ಅಲ್ಲಿಂದ ತಕ್ಷಣ ಸಸ್ಪೆನ್ಷನನ್ನು ನೀಡಿ ಕೆಲಸದಿಂದ ವಜಾ ಮಾಡಿ ಅಥವಾ ಕ್ರಿಮಿನಲ್ ಕೇಸ್ ಕೂಡ ಆಗುವಂತಹ ಚಾನ್ಸಸ್ ಇಲ್ಲಿ ಇರುತ್ತೆ. ಜೈಲು ಶಿಕ್ಷೆ ಕೂಡ ಸಾಧ್ಯವಾದ ಮಟ್ಟಿಗೆ ಅವರಿಗೆ ನೀಡ್ತಾರೆ. ಇದು ಭದ್ರತಾ ವಿರುದ್ಧವಾಗಿ ಅಪರಾಧಗಳು ಆದಾಗ ಇಂತಹ ಎಲ್ಲ ಕ್ರಮಗಳು ನಡೆಯುತ್ತೆ. ಇನ್ನು ರಾಷ್ಟ್ರಪತಿಗಳ ಭದ್ರತೆ ಅಪಾಯ ಒಂದು ವೇಳೆ ಆದಾಗ ನಂತರ ಇಲ್ಲಿ ಅನ್ವಯಿಸುವುದು ಕೇವಲ ಇಂತಹ ಸಂದರ್ಭಗಳಲ್ಲಿ ರಾಜಕೀಯ ಮತ್ತು ಆಡಳಿತಾತ್ಮಕ ಹೊಣೆಗಾರಿಕೆ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಇನ್ನು ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪರಿಣಾಮ ಕೂಡ ಭದ್ರತಾ ಲೋಪ ದೊಡ್ಡದಾಗಿದ್ದರೆ ದೇಶದ ಒಳಗಿನ ಭಯ ಮತ್ತು ಅಶಾಂತಿ, ಸರ್ಕಾರದ ಮೇಲೆ ನಂಬಿಕೆ ಕುಸಿತ, ವಿದೇಶಗಳ ಮಾತುಗಳು ಭಾರತಕ್ಕೆ ಯಾವ ರೀತಿ ಬರಬಾರ್ದು ಅಂತ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಸ್ನೇಹಿತರೆ, ಒಟ್ಟಿನಲ್ಲಿ ಸಾರಾಂಶವಾಗಿ ಹೇಳೋದಾದರೆ ಭಾರತದ ರಾಷ್ಟ್ರಪತಿ ಕೇವಲ ಒಂದು ಹುದ್ದೆಯಲ್ಲ, ಅದು ದೇಶದ ಸಂವಿಧಾನ ಮತ್ತು ಏಕತೆ, ಪ್ರಜಾಪ್ರಭುತ್ವದ ಮೌಲ್ಯವಾಗಿ ಇರುತ್ತೆ. ಸ್ನೇಹಿತರೆ, ಒಟ್ಟಿನಲ್ಲಿ ಸಾರಾಂಶವಾಗಿ ಹೇಳೋದಾದರೆ ಭಾರತದ ರಾಷ್ಟ್ರಪತಿಗಳ ಹುದ್ದೆ ಕೇವಲ ಹುದ್ದೆಯಲ್ಲ, ಅದು ದೇಶದ ಸಂವಿಧಾನದ ಏಕತೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯವಾಗಿ ಇರುತ್ತೆ. ಭಾರತದ ರಾಷ್ಟ್ರಪತಿಗಳ ಆಡಳಿತ ನೇರ ನಿರ್ಧಾರಗಳನ್ನು ಕೈಗೊಳ್ಳದಿದ್ದರೂ ಎಲ್ಲ ಅಧಿಕಾರಗಳ ಕೇಂದ್ರ ಬಿಂದು ಆಗಿ ರಾಷ್ಟ್ರಪತಿಗಳು ಕಾರ್ಯವನ್ನು ನಿರ್ವಹಿಸುತ್ತಾರೆ. ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಸಲಹೆಯಂತೆ ಕಾರ್ಯನಿರ್ವಹಿಸುವ ಮೂಲಕ ಸಂವಿಧಾನದ ಸಮತೋಲನವನ್ನು ಕಾಪಾಡಿಕೊಳ್ತಾರೆ. ರಾಷ್ಟ್ರಪತಿಗಳ ಕಾರ್ಯನಿರ್ವಹಣಾ ಮತ್ತು ಶಾಸನಾತ್ಮಕ, ಹಣಕಾಸು, ನ್ಯಾಯ ಮತ್ತು ರಕ್ಷಣೆಯ ಅಧಿಕಾರ ರಾಷ್ಟ್ರದ ಆಡಳಿತ ವ್ಯವಸ್ಥೆಯನ್ನು ಸರಿಯಾಗಿ ನಡೆಸುವಲು ಹಾಗೂ ನಡೆಸುವಂತೆ ನೇರವಾಗಿ ಇರುತ್ತೆ. ತುರ್ತು ಪರಿಸ್ಥಿತಿಗಳು ರಾಷ್ಟ್ರಪತಿ ವಹಿಸುವಂತಹ ನಿರ್ಧಾರ ಹಾಗೂ ಪಾತ್ರ ಇಲ್ಲಿ ಮುಖ್ಯವಾಗುತ್ತೆ. ಅಲ್ಲದೆ ಅಧಿಕಾರದ ಅವಧಿಯಲ್ಲಿ ದೊರೆಯುವ ಗೌರವ, ಸಂಬಳ, ಸವಲತ್ತು ಮಾತ್ರವಲ್ಲದೆ ನಿವೃತ್ತಿ ನಂತರವೂ ನೀಡಲಾದ ಸೌಲಭ್ಯಗಳು ರಾಷ್ಟ್ರಪತಿಯ ಹುದ್ದೆ ಗೌರವ ಮಹತ್ವವನ್ನು ಖಂಡಿತವಾಗಲೂ ಪ್ರತಿಬಿಂಬಿಸುತ್ತೆ. ರಾಷ್ಟ್ರಪತಿಗಳ ಹುದ್ದೆ ಭಾರತ ದೇಶದ ಆಡಳಿತ ವ್ಯವಸ್ಥೆಯ ಶಿರೋಮಣಿಯಾಗಿ ನಿಂತಿದ್ದು ಪ್ರಜಾಪ್ರಭುತ್ವದ ಸಾರ್ಥಕತೆಯನ್ನು ಸಾರುತ್ತದೆ ಎಂದು ಸ್ಪಷ್ಟಪಡಿಸಬಹುದು. ಅಧಿಕಾರದ ಸಂಕೇತ, ಸಂವಿಧಾನದ ರಕ್ಷಕ, ರಾಷ್ಟ್ರದ ಆತ್ಮಸಾಕ್ಷಿ ಮತ್ತು ರಾಜನಲ್ಲ ಆದರೆ ರಾಜಕೀಯಕ್ಕಿಂತ ಮೇಲಿರುವ ನ್ಯಾಯದ ಮೂರ್ತಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ನಾನು ತೆರೆಯನ್ನು ಎಳೆಯುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆಗೆ ನಾವು ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಧನ್ಯವಾದಗಳು.